ನನ್ನ ಗಂಡನೇ ಭದ್ರವಾಗಿ ಬಾಗಿಲು ಹಾಕಿದ ಅನ್ಸುತ್ತೆ. ಏನು ಮಾಡಲಿ, ಒಳಗೋಗಿ ಹೆಂಗೆ ಮಲಗಲಿ? ಯಾಕಪ್ಪ, ಏನಾಯ್ತು? ನಿದ್ದೆ ಬರ್ತಾ ಇಲ್ವಾ? ಸರಿಯಾಗಿ ಮಲ್ಕೊಳ್ಳಿ ಚಿಕ್ಕಪ್ಪ. ಓಹ್, ಏನಾಯ್ತು? ಸರಿ, ನನ್ನ ಕೈ ಹಾಕ್ತೀರಾ, ನನ್ನ ಕಾಲು ಹಾಕ್ತೀರಾ? ನಿದ್ದೆನಲ್ಲಿ ಆಗೋಯ್ತು ಅಂತ ಕಾಣುತ್ತೆ. ಅದು ಆದ್ಮೇಲೆ ಈ ಥರನೂ ನಿದ್ದೆ ಹಾಳು ಮಾಡ್ತಾರಂತ ಇವತ್ತು ಗೊತ್ತಾಯ್ತು. ಒಳಗಿರೋ ಚಿಕ್ಕ ಮಾವನ ಹೇಗಾದರೂ ಮಾಡಿ ಹೊರಗೆ ಕಳಿಸ್ಬೇಕಲ್ವಾ? ಚಿಕ್ಕಮಾವ, ಚಿಕ್ಕಮಾವ, ಸ್ವಲ್ಪ ಬರ್ತೀರಾ? ಸೌಂದರ್ಯ ವಯಸ್ಸಂಗಿದೆ. ಚಿಕ್ಕಮಾವ, ಹಾಂ, ಸೌಂದರ್ಯನ ವಯಸ್ಸೆ. ನೀವು ಚಿರು ಜೊತೆ ಯಾಕೆ ಮಲ್ಕೊಂಡಿದ್ದೀರಾ? ಸುಖನಿನ ಜೊತೆನೆ ಮಲ್ಕೊಳ್ಳಿ ಹೇಳಕ್ಕಿರ್ಬೇಕು. ಮೆಲ್ಲಕ್ಕೆ ಹೋಗ್ಬೇಕು. ಇವನೇನಾದ್ರು ಎದ್ಬಿಟ್ರೆ ನಾನು ಇಲ್ಲೇ ಮಲ್ಕೋತೀನಿ ಅಂತ ಹಠ ಹಿಡಿದ್ಬಿಡ್ತಾನೆ. ಸೌಂದರ್ಯ, ಸೌಂದರ್ಯ, ಸುಕು, ಸುಕು, ಗಾಕ್ ಬೇರೆ ಮಾಡ್ಕೊಂಡು ಮಲಗಿದ್ದಾಳೆ. ಸೌಂದರ್ಯ ಬಂದು ಯಾಕೆ ನನ್ನ ಕರೆದ್ಲು? ಅವಳನ್ನೇ ಕೇಳ್ತೀನಿ. ನೋಡಕ್ ಒಳ್ಳೆ ಮಗು ಥರ ಕಾಣಿಸ್ತೀರಾ, ಆದ್ರೆ ಕೋಪ ಮಾಡ್ಕೊಂಡ್ರೆ ಮಾತ್ರ ಮಗುನೇ ಮೀರಿಸ್ಬಿಡ್ತೀರಾ. ನಾನು ಕಂಡ್ರೆ ಯಾಕೆ ಅಷ್ಟೊಂದು ಕೋಪ ನಿಮಗೆ? ನಾನು ಚೆನ್ನಾಗಿ ಕಾಣಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ದೂರ ಇಡೋದು ತಪ್ಪಲ್ವಾ? ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಒಂದ್ಸಲ ನನ್ನ ನಿಮ್ಮ ಹೆಂಡತಿಯಾಗಿ ಒಪ್ಕೊಂಡ್ಬಿಡಿ, ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡಿಕೊಂಡೇ ಇರ್ತೀನಿ. ಗುಡ್ ನೈಟ್ ಬಂಗಾರ ಅಂತ ಕಳಿಸಿದಾಳಲ್ಲ, ಯಾವುದೋ ಒಳ್ಳೆ ಮೆಂಟಲ್ ಕೇಸ್ ಆಯ್ತಲ್ಲ ಗುರು. ಈ ಸಾಲ್ಗಾರರ ಕಾಟ ಅದು ತಡ್ಕೊಬೋದು, ಆದರೆ ಪ್ರೀತಿ ಮಾಡುವಂಥ ಹಿಂದೆ ಬೀಳೋ ಹುಡುಗಿರ ಕಾಟ ಮಾತ್ರ ತಡ್ಕೊಳಕ್ಕಾಗಲ್ಲ. ಹುಚ್ಚಿಡಿಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ರೇಂಜ್ಗೆ ತಲೆ ಕೆಡಿಸ್ಬಿಡ್ತಾರೆ. ಮದುವೆ ಆಗಿಲ್ಲ ಅಂತ ಯಾರು ಬೈದರೂ ಪರವಾಗಿಲ್ಲ, ಬ್ರಹ್ಮಚಾರಿಯಾಗಿ ಉಳಿಯೋದು ವಾಸಿ. ಆದರೂ ನಾನು ಹಿಂದೆ ಬಿದ್ದಿರೋ ಈ ಹುಡುಗಿ ಯಾರು? ತುಂಬ ತಲೆ ಕೆಡಿಸ್ಕೋಬಾರ್ದು, ಹೋಗ್ಲಿ ಬಿಡು. ಎಣ್ಣೆ ಹೊಡೆದಾಗ ಸಿಗೋ ಕಿಕ್ಕಿಗಿಂತ ಲವ್ವಲ್ಲಿ ಬಿದ್ದರೆ ಆಗೋ ಕಿಕ್ಕು ಭಯಂಕರವಾಗಿರುತ್ತೆ. ಎಣ್ಣೆ ಹೊಡೆದ್ರೆ ಒಂದಿನ ನಶೆ, ಲವ್ವಲ್ಲಿ ಬಿದ್ದರೆ ಜೀವನ ಪೂರ್ತಿ ನಶೆ. ನಾನು ಇವಳಿಗೆ ಇಷ್ಟೊಂದು ಬೈತಾಯಿದ್ರು ನಾನು ಹಿಂದೆನೇ ಬಿದ್ದು ತಪ್ಪು ಮಾಡ್ತಾ ಇರಲ್ಲ. ಯಾರು ಹೇಳೋರು ಕೇಳೋರು ಇಲ್ಲ ಅನಿಸುತ್ತೆ. ಫೋನ್ ಸ್ವಿಚ್ ಆಫ್ ಮಾಡಿಬಿಡೋಣ. ಸುಮ್ಮನೆ ಮತ್ತೆ
ಯಾಕೋ ನಿದ್ದೆ ಬರ್ತಾ ಇಲ್ಲ, ಬಂಗಾರ ಮುದ್ದು ಅಂತ ಮೆಸೇಜ್ ಬಂದರೆ ಕಷ್ಟ. ಈಗ ಸೊಳ್ಳೆ ಹೊಡೆದ ಸಮಾಧಾನ ಆಯಿತು. ಆರಾಮಾಗಿ ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ರೆ ಆಯಿತು. ಸೌಂದರ್ಯ, ಸೌಂದರ್ಯ, ನನ್ನ ರೂಮ್ ಹತ್ರ ಬಂದು ಕರೆದಲು. ಈಗ ಇಲ್ಲಿ ಬಂದು ನಾನು ಅವಳನ್ನ ಕರಿತಿದ್ದರೆ ರಿಪ್ಲೈಯೇ ಇಲ್ವಲ್ಲ. ಅಯ್ಯೋ, ಇವತ್ತು ನಡೀತಿರೋದೆಲ್ಲ ನಂಗೆ ತಲೆ ಕೆಡಿಸ್ತಾ ಇದೆ. ಸೌಂದರ್ಯ, ಏನು ಚಿಕ್ಕ ಮಾವ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಏನಾದರೂ ಸಮಸ್ಯೆನಾ? ಸಮಸ್ಯೆ ಹೇಗೆ ಹೇಳೋದು? ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅದೇನು ಹೇಳಿ. ಹೌದು, ನೀನು ಯಾಕೆ ನಮ್ಮ ರೂಮ್ ಹತ್ರ ಬಂದು ನನಗೆ ಕರೆದಿದ್ದು? ನಾನು? ಹೌದು. ಏನು ಮಾತಾಡ್ತಿದ್ದೀರಾ ಚಿಕ್ಕ ಮಾವ? ನೀವು ತಾನೇ ಇವಾಗ ನನ್ನ ರೂಮ್ ಹತ್ರ ಬಂದು ನನ್ನನ್ನು ಕರೆದಿದ್ದು. ನಾನೀಗ ಬಂದು ಕರೆದಿದ್ದು ನಿಜಮ್ಮ, ಆದರೆ ಅದಕ್ಕೂ ಮುಂಚೆ ನೀನು ನನ್ನ ರೂಮ್ ಹತ್ರ ಬಂದು ಕರೆದಿಯಲ್ಲ. ನೀನು ಕರೆದೆ ಅಂತ ನಿನ್ನನ್ನು ಹುಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು. ನಾನು ನಿಮ್ಮನ್ನು ಕರೆದ್ನಾ? ಹೌದು. ಚಿರು ಎಲ್ಲಿ ಮಲಗಿದ್ದಾನೆ? ನಮ್ಮ ರೂಮಲ್ಲಿ. ಬನ್ನಿ. ಯಾಕೆ? ಬನ್ನಿ, ಗೊತ್ತಾಗುತ್ತೆ. ಡೋರ್ ಲಾಕ್ ಆಗಿದೆ. ಲಾಕ್ ಆಗಿದ್ಯಾ? ಯಾರು ಲಾಕ್ ಮಾಡಿದ್ದು? ಈ ಕಡೆ ಬಾ, ನಾನು ನೋಡ್ತೀನಿ. ನಾನು ಆಚೆ ಬಂದಾಗ ಓಪನ್ ಆಗಿ ಇಟ್ಟು ಹೋಗಿದ್ನಲ್ಲ. ಹಾಗಾದ್ರೆ ಚಿರು ಜೊತೆಲಿ ಆ ದೀಪ ಒಳಗಿದ್ದಾಳೆ. ದೀಪ ಯಾಕಮ್ಮ ಚಿರು ಜೊತೆ ಒಳಗಿರ್ತಾಳೆ? ಅವಳಿಗೀಗ ಚಿರು ಜೊತೆನೇ ಇರಬೇಕು ಅನ್ನೋ ಹೊಸ ಖಯಾಲಿ ಕಾಯಿಲೆ ಶುರುವಾಗಿದೆ. ನೀವು ಈ ಕಡೆ ಬನ್ನಿ. ಚಿರು, ಚಿರು, ಸೌಂದರ್ಯ, ದೀಪ ಒಳಗಡೆ ಇದ್ದಾಳೆ ಅಂತ ಹೇಗೆ ಹೇಳ್ತೀಯಾ? ಚಿಕ್ಕ ಮಾವ, ಮಾಡೋದೆಲ್ಲ ಮಾಡಿ ನನ್ನನ್ನ ಪ್ರಶ್ನೆ ಮಾಡಬೇಡಿ. ಮೊದಲು ನೀವ್ಯಾಕೆ ರೂಮಿಂದ ಆಚೆ ಬಂದಿದ್ದು? ಅಯ್ಯೋ, ನೀ ಕರೆದೇ ಅಂತ ಬಂದೆ. ಕರೆದಿದ್ದು ನಾನಲ್ಲ, ಆ ದೀಪ. ದೀಪ ಯಾಕೆ ಕರೀತಾಳೆ? ನನ್ನ ವಾಯ್ಸಲ್ಲಿ ಕರೆದು ನಿಮ್ಮನ್ನ ಯಾಮಾರಿಸಿದಾಳು. ನನ್ನನ್ನು ಯಾಕೆ ಯಾಮರ್ಸ್ಬೇಕು? ಓ, ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಚಿರು, ಚಿರು, ನನ್ ಮಾತಾಡೋದು ಕೇಳಿಸ್ತಾ ಇದ್ಯಾ? ಸೌಂದರ್ಯ, ಏನಾಯ್ತು? ಚಿರು ಈ ರೂಮಲ್ಲಿ ಮಲಗಿದ್ದಾನೆ. ಅಲ್ಲಿ ದೀಪನೂ ಇದ್ದಾಳೆ. ಅಯ್ಯೋ, ಅಷ್ಟೇನಾ? ಅದಕ್ಕಾಗಿ ಇಷ್ಟೊಂದು ಗಾಬರಿಯಿಂದ ಬಾಗಿಲು ಬಡಿತಾ ಇದೆಯಾ? ಮಲಗಿದ್ರೆ ಮಲ್ಕೊಳ್ಳಿ ಬಿಡು, ಗಂಡ ಹೆಂಡತಿ ತಾನೆ. ಹಾಗಲ್ಲ ಮಾವ, ನಮ್ ಚಿರುಗೆ ಆ ದೀಪನ್ ಕಂಡ್ರೆ ಇಷ್ಟನೇ ಇಲ್ಲ. ಹಾಗಿರುವಾಗ ಅವಳು ಅವನ ಜೊತೆ ಅಲ್ಲಿರೋದು ತಪ್ಪಲ್ವಾ? ಆಯ್ತಮ್ಮ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಆ ದೀಪ ಕದ್ದು ಮುಚ್ಚಿ ಚಿರುಗೆ ಗೊತ್ತಾಗದೆ ಹೋಗಿ ಮಲಗಿದ್ದಾಳೆ. ಅವನು ಗೊತ್ತಾದ್ರೆ ಅವ್ನು ಗಾಬರಿ ಆಗಲ್ವಾ? ಅಲ್ಲ ಬಾವ, ಒಳಗಡೆ ಹೋಗಿದ್ದು ಅಲ್ದೆ ಒಳಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡಿದ್ದಾಳೆ. ಓ, ಹಾಗ? ಚಿರು ಜೊತೆ ನಿಮಗ್ ತಾನೇ ಮಲ್ಗಕ್ ಬಿಟ್ಟಿದ್ದು, ನೀವ್ ಯಾಕ್ರಿ ಹೊರಗೋದ್ರಿ? ಆ ದೀಪ ನನ್ ವಾಯ್ಸಲ್ಲಿ ಕೂಗಿ ಇವ್ರನ್ನ ಆಚೆ ಬರೋ ತರ ಮಾಡಿ ಆಮೇಲೆ ಒಳಗ್ ಹೋಗಿ ಲಾಕ್ ಮಾಡ್ಕೊಂಡಿದ್ದಾಳೆ. ಸೌಂದರ್ಯನ್ ತರ ಅವಳು ಹೇಗ್ ಕರೆಯೋದಕ್ ಸಾಧ್ಯ? ಬಿಟ್ರೆ ಇಂಥದ್ದೇ ಬರೀ ಎಡವಟ್ ಮಾಡ್ತಿರ್ತೀರೋ. ಸೌಂದರ್ಯ, ಬೇಗ ನಿನ್ ಚಿರುನ್ ಎಬ್ರಿಸು. ಚಿರು, ನೀವ್ ಯಾವಾಗ ಇಲ್ಲಿ ಬಂದ್ರಿ? ಸ್ವಲ್ಪ ಹೊತ್ತಾಯ್ತಷ್ಟೇ. ಚಿಕ್ಕಪ್ಪ ಇಲ್ಲಿ? ಗೊತ್ತಿಲ್ಲ. ನೀವ್ ಯಾಕೆ ಎದ್ಬಿಟ್ರಿ? ಮಲ್ಕೊಳ್ಳಿ. ನನ್ ಮಾತು ಕೇಳ್ತಾ ಇದೆಯಾ ಚಿರು? ಹಾ, ಕೇಳಿಸ್ತದೆ. ನಿನ್ ಜೊತೆ ಯಾರಿದ್ದಾರೆ? ದೀಪ ಅವರು.
ಒಳಗಿಂದ ಬರಕ್ ಟ್ರೈ ಮಾಡ್ತಾ ಇದೀನಿ, ಡೋರ್ ಲಾಕ್ ಆಗಿದೆ. ಅವಳೇ ಲಾಕ್ ಮಾಡಿರ್ತಾಳೆ, ಅವಳ ಹತ್ರನೇ ಕೀ ಇರುತ್ತೆ, ಅವಳ ಹತ್ರ ಕೀ ಕಿತ್ಕೋ. ಇಲ್ರಿ, ಅಮ್ಮ ಯಾವ ಕೀ? ತಮಾಷೆ ಮಾಡೋ ಟೈಮಲ್ಲ ಇದು. ಡೋರ್ ಕೀ ಎಲ್ಲಿಟ್ಟಿದ್ರೆ ಕೊಟ್ಬಿಡಿ. ನಂಗೆ ಗೊತ್ತಿಲ್ಲ. ಸುಮ್ಮನೆ ಕೊಟ್ರೆ ಸರಿ. ಆಯ್ತಾಯ್ತು, ತರ್ತೀನಿ. ಜಿಮ್ ಕೇಳಿದೆ. ಏನ್ರಿ ಹುಚ್ಚಾಟ ಇದು? ಕೊಡ್ರಿ ಕೀನಾ. ತಗೊಳ್ಳಿ. ಚಿರು ಚಿರು ಕೀ ಸಿಕ್ತಾ? ಅವಳು ಕೀ ಕೊಟ್ಲಾ? ಇಲ್ಲ ಅದ್ಗೆ ಕೊಟ್ಲಿಲ್ವಾ? ಹಾಗಿದ್ರೆ ಅವಳು ಬೇಕು ಅಂತಾನೆ ಆಟಾಡ್ಸಿದಾಳೆ. ಅವಳ ಹತ್ರ ಕೀ ಕಿತ್ಕೋ ಚಿರು. ಆ ಕೀನ ಅವಳು ಯಾಕೆ ಕೊಡಲ್ಲ ಅಂತ ಕೇಳು. ಏನೇ ಆಗಿದೆ ನಮ್ಮ ಅತ್ತಿಗೆಗೆ? ನಾನೆಲ್ಲ ಆಟಾಡ್ಸ್ತಿದ್ದೀನಿ. ನಿಮ್ ಕೀ ತಾನೇ ಬೇಕು, ತಗೊಳ್ಳಿ. ಏನ್ರಿ ನೋಡ್ತಿದ್ದೀರಾ? ತಗೊಳ್ರಿ. ನೋಡಿ ಬಾಬಾ, ಕೀ ಕೊಡಕ್ಕೆ ಎಷ್ಟು ಆಟಾಡ್ಸಿದಾಳೆ ಅವಳು. ನೋಡಮ್ಮ ಸುಕನ್ಯಾ, ದೀಪ ಯಾಕೆ ಲಾಕ್ ಮಾಡ್ಕೊಂಡಿದ್ದಾಳೆ, ಕೀ ಯಾಕೆ ಕೊಡ್ತಾ ಇಲ್ಲ, ಇದು ಯಾವುದು ನನಗೆ ಗೊತ್ತಿಲ್ಲ. ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ. ಅದಕ್ಕೆ ನೀವು ಯಾಕೆ ಇಷ್ಟೊಂದು ತಲೆಗೆಡಿಸ್ಕೊಂಡಿದ್ದೀರಾ? ಅದು ನನಗೆ ಅರ್ಥ ಆಗ್ತಾ ಇಲ್ಲ. ದೀಪ ಚಿರು ಜೊತೆ ಮಲಗೋದು ಚಿರುಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಸೌಂದರ್ಯ ನಮ್ಮ ಯಜಮಾನ್ರ ಜೊತೆ ಚಿರುನ ಮಲಗೋದಕ್ಕೆ ಕಳಿಸಿದ್ಲು. ಆ ದೀಪ ನನ್ ಗಂಡನೇ ಯಾಮಾರಿಸಿ ಚಿರು ಪಕ್ಕ ಹೋಗಿ ಮಲಗಿದ್ದು ತಪ್ಪಲ್ವಾ? ನೀವಾದ್ರೂ ಬುದ್ಧಿ ಹೇಳಿ ಬಾವಾ. ಅಲ್ಲಮ್ಮ, ಬುದ್ಧಿ ಹೇಳೋಕ್ಕೆ ಅವ್ರೇನು ಜಗಳ ಆಡ್ತಿದಾರ? ಇದೊಂಥರ ಬೆಕ್ಕು ಇಲ್ಲಿ ಆಟದ ಥರ. ದೀಪ ಚಿರುಗೆ ಹತ್ರ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ, ಆದರೆ ಚಿರು ದೀಪನಿಂದ ದೂರ ಇರೋಕೆ ಪ್ರಯತ್ನ ಪಡ್ತಿದ್ದಾನೆ. ಈ ಆಟದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದಂತೂ ನನಗೆ ಗೊತ್ತಿಲ್ಲ. ಆದರೆ ಇದೊಂಥರ ಫನ್ನಿ ಆಗಿದೆ. ನೀವು ಎಲ್ಲ ಅವ್ರ ಜೊತೆ ಎಂಜಾಯ್ ಮಾಡಿದನ್ನ. ಚಿರು ಕೀ ಸಿಕ್ತಾ? ಅದಕ್ಕೆ ಹುಡುಕ್ತಿದೀನಿ, ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಅವಳೆ ಬೇಕು ಅಂತ ಎಲ್ಲ ಮುಚ್ಚಿಟ್ಟಿರ್ತಾಳೆ, ಹುಡ್ಕಕ್ ಹೇಳು. ನಾನ್ ಎಲ್ರಿ ಬಚ್ಚಿಟ್ಟಿದ್ದೀನಿ? ಇಲ್ಲೇ ಇಲ್ವಾ? ತಗೊಳ್ಳಿ. ರೀ, ಕೀ ಬೇಕಾ? ನೀವೇ ಕೈಯಾಗ ತಗೊಳ್ಳಿ. ತಗೊಳ್ಳಿ. ಬಿಡ್ರಿ. ತಗೊಳ್ರಿ. ಏನ್ ನಡೀತಾ ಇದೆ ಒಳಗೆ? ಹುಡುಕ್ತಾ ಇದೇನೆ. ನಿಮ್ಮಿಂದ ಕೀ ತಗೊಳಕ್ ಆಗಲ್ಲ ಅಂತ ಗೊತ್ತಾಯ್ತು. ಇರ್ರಿ, ತಗೊಳ್ಳಿ. ಚಿರು ಚಿರು, ಅಯ್ಯೋ ಆಲ್ರೈಟ್. ಏನು ಮಾಡಿಲ್ಲಪ್ಪ. ರೀ ಹಸ್ಬೆಂಡು, ನೀವೇ ಹೇಳಿ, ನಮ್ಮಿಬ್ರು ಮಧ್ಯೆ ಏನು ಅನಾಹುತ ಆಗಿಲ್ಲ ಅಲ್ವಾ? ನೋಡ್ ಸೌಂದರ್ಯ ಹೇಗ್ ನುಲಿತಿದ್ದಾಳೆ ಅಂತ. ಮೋಸದಿಂದ ಚಿರು ಜೊತೆ ಒಂದಾಗ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ಅದಕ್ಕೆ ನಾನ್ ಬಿಡಲ್ಲ. ಚಿರುನೇ ನಿನ್ನ ಕಾಲ್ ಕಸಕ್ಕಿಂತ ಕಡೆಯಾಗಿ ಕಡೆಗಣಿಸ್ತಾ ಇದ್ರೆ ಮತ್ತೆ ಅವನ ಹಿಂದೆ ಹೋಗಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಡಿ ಚಿರು, ನೀನಿವತ್ತು ಗೆಸ್ಟ್ ರೂಮಲ್ಲಿ ಮಲ್ಕೋ. ಹೋಗಿ ಹೋಗಿ ಚಿರುನ ನಿನ್ ಜೊತೆ ಮಲ್ಗು ಅಂತ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗ್ರಿ. ನಾನು ಬರ್ತೀನಿ ಸುಕ್ಕು. ಬರ್ಬೇಡ್ರಿ, ಅಲ್ಲ ಇರ್ರಿ. ನನ್ನ ಚೆನ್ನಾಗಿ ಯಾಮಾರಿಸಿ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ನೀನು ಚಿರು ಹತ್ರ ಆಗೋಕೆ ಏನು ಸಹಾಯ ಬೇಕಾದ್ರೂ ನಾನು ಅರ್ಚನೆ ಮಾಡ್ತೀನಿ. ಹೌದು ದೀಪ,
ಒಟ್ನಲ್ಲಿ ನೀನು ಚಿರು ಒಂದಾಗಬೇಕು, ನಮ್ಗೆ ಅದೇ ಸಂತೋಷ. ಇವತ್ತಾಗಿದ್ದು ಬರೀ ಶ್ಯಾಂಪಲ್ಲು, ನಾಳೆಯಿಂದ ನನ್ನ ಆಟನೇ ಬೇರೆ. ಏನು ಚಿರು ಎಲ್ಲಿ ಮಲಗಿದ್ದಾನೆ ಅಂತ ನೋಡಕ್ ಬಂದ್ಯಾ? ಅದನ್ನ ನೋಡು ಆಯ್ತು, ಅವ್ರ ಪಕ್ಕ ಮಲ್ಗೂ ಆಯ್ತು. ಮೋಸದಿಂದ ಗೆಲ್ಲೋದನ್ನ ಗೆಲುವು ಅನ್ನೋದಿಲ್ಲ. ನನ್ನಿಂದ ನನ್ನ ಗಂಡನ ದೂರ ಮಾಡೋದು ಮೋಸನೇ ಅಲ್ವಾ ಸೌಂದರ್ಯ? ಮೇಡಮ್, ಅವನಿಗೆ ನಿನ್ನ ಕಂಡ್ರೇ ಇಷ್ಟ ಇಲ್ಲ, ಅದಕ್ಕೆ ನಿನ್ನಿಂದ ದೂರ ಇರ್ತಾನೆ. ಅದಕ್ಕೆ ನಾನೇನು ಮಾಡಿ? ನಿನ್ನ ಹೆಂಡತಿ ನೋಡಕ್ ಚೆನ್ನಾಗಿಲ್ದೇ ಇದ್ರು ಅವಳನ್ನ ಚೆನ್ನಾಗಿ ನೋಡ್ಕೋತಾಳೆ. ಏನೋ ಆಗೋಯ್ತಪ್ಪ, ಅವಳೇ ನಿನ್ನ ಹೆಂಡತಿ, ಹೊಂದ್ಕೊಂಡು ಹೋಗು ಅಂತ ಒಂದ್ಸಲಿನಾದ್ರೂ ಹೇಳಿದ್ದೀರಾ? ನೀವು ಒಂದ್ಸಲ ಹೇಳಿದ್ರೆ ನಿಮ್ಮ ಮೈದ್ನ ನೀವು ಹೇಳಿದ್ದೇ ವೇದವಾಕ್ಯ ಅಂತ ನನ್ನ ಜೊತೆ ಜೀವನ ಮಾಡ್ತಾರೆ. ಅವನ ಜೊತೆ ಬಾಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನಿನ್ನ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ನಾನು ಯಾಕೆ ಅವನಿಗೆ ಹೇಳಬೇಕು ಅಂತ ಕರ್ಮ ನನಗೇನು ಬಂದಿಲ್ಲ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ದಡ್ತನದಿಂದನೇ ಮೋಸ ಹೋಗ್ತಾರೆ. ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ. ಚಿರು ನಾನು ನಿನ್ನಿಂದ ದೂರ ಇಟ್ಟಿದ್ದೀನಿ ಅಂತ ಮೋಸ ಕರ್ಮದ ಬಗ್ಗೆ ಎಲ್ಲ ಮಾತಾಡಬೇಡ. ಅದೆಲ್ಲ ನನಗೆ ತುಂಬ ಆತ್ಮೀಯರು, ನನಗದೆಲ್ಲ ಏನು ಎಫೆಕ್ಟ್ ಆಗಲ್ಲ. ಮೊದಲು ಈ ಮನೇಲಿ ನಿನ್ನ ಸ್ಥಾನದ ಬಗ್ಗೆ ತಲೆ ಕೆಡಿಸ್ಕೊ. ಒಂದ್ಸಲ ಬಚಾವಾದೆ ಅಂತ ಮೆರಿಬೇಡ. ಆದಷ್ಟು ಬೇಗ ಮನೆ ಬಿಟ್ಟು ಹೋಗೋ ಟೈಮ್ ಬರುತ್ತೆ. ಅದಕ್ಕೆ ನಾನೇ ಮುಹೂರ್ತ ಇಡ್ತೀನಿ. ಮುಹೂರ್ತ ಇಟ್ಟಿದ್ದೀನಿ, ತಿಥಿ ಮಾಡ್ತೀನಿ ಅಂತ ನನ್ನ ಮುಂದೆ ಹಾರಾಡ್ದವರೆಲ್ಲ ಗೋಡೆ ಮೇಲೆ ನೇತಾಡೋ ಫೋಟೋ ಫ್ರೇಮ್ ಆಗಿದ್ದಾರೆ. ಮೇಡಮ್, ಏಯ್ ಶೋ, ಜಾಸ್ತಿ ಕೂಗಾಡಬೇಡಿ. ನಿಮ್ಮ ಇದನ್ನ ನನ್ನಿಂದ ಹೆಂಗ್ ಕಾಪಾಡ್ತೀರಾ ಅಂತ ತಲೆ ಕೆಡಿಸ್ಕೊಡಿ. ಈ ಜಗತ್ತೇ ತಲೆ ಕೆಳಗಾದ್ರೂ, ಈ ಪ್ರಪಂಚನೇ ಮುಳುಗ್ ಹೋದ್ರು ಚಿರುನ ನಿನ್ನ ಗಂಡನಾಗಿ ಹೋಲಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಚಿರಾಗ್ ಅವರು ನನ್ನ ಕುತ್ತಿಗೆಯಲ್ಲಿ ಕಟ್ಟಿರೋ ಈ 3 ಗಂಟನ್ನ ನೀವು ಮಾತ್ರ ಅಲ್ಲ, ಆ ಬ್ರಹ್ಮ ಬಂದ್ರೂ ಬಿಡ್ಸಕ್ಕಾಗಲ್ಲ. ಈ ಸತ್ಯನ ನಿಮ್ಗೆ ಅರ್ಥ ಮಾಡಿಸೋ ಟೈಮ್ ಬಂದೇ ಬರುತ್ತೆ. ಆಗ ಇದೇ ಮನೆಯಲ್ಲಿ ಕೂತು ನಿಮ್ಮ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಟೈಲಾಗಿ ಚಿರು ಅವರೇ ನನ್ನ ಗಂಡ ಅಂತ ಹೇಳ್ತೀನಿ. ನೀವು ಊರ್ಕೊಳ್ಳೋದಂದ್ರೆ ಊರ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನಿರಿ. ಇದು ನಮ್ಮ ಪೊಲೀಸ್ ಅಪ್ಪನ ಮೇಲೆ ಆಣೆ. ಚಿರು ಅವ್ರ ಪಕ್ಕ ಅದು ಹೇಗ್ ಮಲ್ತೀಯ ಅಂತ ನೀವ್ ಹಾಕಿರೋ ಸವಾಲಲ್ಲಿ ನಾನು ಗೆದ್ದಿದ್ದೀನಿ. ನಾಳೆ ಅವರಿರೋ ರೂಮಲ್ಲೇ ಅವ್ರ ಪಕ್ಕನೇ ಇಡೀ ರಾತ್ರಿ ಮಲ್ಗ್ತೀನಿ. ತಾಕತ್ತಿದ್ರೆ ತಡೀರಿ ನೋಡೋಣ. ಅಕ್ಕ, ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನಂದೇ ದೃಷ್ಟಿ ತಾಗುತ್ತೆ. ನೋಡಿದ್ರ ಎಷ್ಟು ದೃಷ್ಟಿ ತಾಗಿತ್ತು ಅಂತ. ನಿನಗೂ ದೃಷ್ಟಿ ತಾಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕೆ? ನೀನು ಈ ಥರ ಸೀರೆ ಉಟ್ಕೋ, ಅವಾಗ ನಿನ್ನ ಮೇಲೆ ಚಿರದೃಷ್ಟಿ ಬೀಳುತ್ತೆ. ಏನು ತಮಾಷೆ ಮಾಡ್ತಿದ್ದೀರಾ ಅಕ್ಕ? ನಾನು ಯಾವ ಸೀಮೆ ಅಂದವಾಗಿದ್ದೀನಿ ಅಂತ ಚಿರೋರು ನನ್ನನ್ನು ಇಷ್ಟಪಡ್ತಾರೆ? ಇಲ್ಲ ದೀಪ, ನೀನು ಸೀರೆ ಉಟ್ಕೊಂಡ್ರೆ ತುಂಬ ಲಕ್ಷಣವಾಗಿ ಕಾಣಿಸ್ತೀಯ. ನಿನ್ನ ರಿಸೆಪ್ಷನಲ್ಲೇ ಹೇಳಿದ್ದೆ ತಾನೇ? ಹೌದು, ಆದರೆ ಚಿರೋ ಅವ್ರಿಗೆ ಸೀರೆ ಅಂದರೆ ಇಷ್ಟನಾ? ಇಷ್ಟನಾ ಅಂತ ಕೇಳ್ತಿದ್ಯಲ್ಲ, ಪಂಚ ಪ್ರಾಣ. ಅವ್ನು ಎಷ್ಟೇ ಮಾಡ್ರನ್ ಆಗಿದ್ರು ಸಂಪ್ರದಾಯಕ್ಕೆ ತುಂಬ ಬೆಲೆ ಕೊಡ್ತಾನೆ. ನೀನು ಸೀರೆ ಉಟ್ಕೋ, ಅವನಿಗೆ ಖಂಡಿತ ಇಷ್ಟ ಆಗುತ್ತೆ. ಸೀರೆನಾ? ನನ್ನ ಹತ್ರ ಸೀರೆನಾ? ನನ್ನ ಕಬೋರ್ಡಲ್ಲಿದೆ, ಎಷ್ಟು ಬೇಕೋ ಅಷ್ಟು ತಗೋ. ಹಾಗೆ ಹೊಸದು ಕೂಡ ಆರ್ಡ್ರ್ ಮಾಡ್ತೀನಿ. ಇನ್ಮೇಲೆ ದೀಪ ಈ ಮನೇಲಿ ಲಂಗ ದಾವಣಿ ಬಿಟ್ಟು ಸೀರೆಯಲ್ಲಿ ಮಿಂಚ್ತಿರ್ಬೇಕು.
ಅಚ್ಚು ಇದೇನಿದು ಸೀರೆ ಉಟ್ಕೊಂಡಿದ್ಯಾ? ಯಾಕೆ ಹುಟ್ಕೋಬಾರ್ದಾ? ಅಲ್ಲ ಕಣೆ, ಡೈಲಿ ಚೂಡಿದಾರ್ ಹಾಕೊಳ್ತಿದ್ದಲ್ಲ, ಇವತ್ತೇನು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದ್ದು. ಸರಿ, ಹೆಂಗೆ ಕಾಣಿಸ್ತಿದ್ದೀನಿ? ದಂತದ ಗೊಂಬೆ ಥರ ಕಾಣಿಸ್ತಾ ಇದೆಯಾ? ಇದ್ಯಾಕೋ ಸ್ವಲ್ಪ ಓವರ್ ಆಯಿತು. ನಾನು ಯಾಕೆ ಸುಳ್ಳು ಹೇಳಲಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ.